ಹಲೋ ಫ್ರೆಂಡ್ಸ್, ನಾನು ಬಿಕ್ಕಿ ಫ್ರೀ ಕ್ಲಾಸಸ್ ಅಂತ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ 16 ಟೆಸ್ಟನ್ನು ಕೂಡ ಮುಗಿಸಿದ್ದೀವಿ. ಅಗ್ನಿವೀರ ಆಫಿಷಿಯಲ್ ಟೆಸ್ಟನ್ನು ಈ ಕ್ಲಾಸಲ್ಲಿ ಏನು ಮಾಡೋಣ, 17ನೇ ಟೆಸ್ಟನ್ನು ಯಾವ ರೀತಿ ಕ್ವಶನ್ಸ್ ಬಂದಾವ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಅದೇ ರೀತಿ ವಿಡಿಯೋ ಎಂಡ್ವರೆಗೂ ನೋಡಿರಿ. ವಿತಿನ್ 15 ಮಿನಿಟ್ಸ್ ಒಳಗೆ 50 to 20 ಮಿನಿಟ್ಸ್ ಒಳಗೆ ಮುಗಿಸ್ಲಿಕ್ಕೆ ಟ್ರೈ ಮಾಡಬೇಕು. ಓಕೆ, ಡನ್. ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡಿಬಿಡೋಣ. ಅದೇ ರೀತಿ ಯಾರೇನು ಪ್ರಿವಿಯಸ್ ಟೆಸ್ಟನ್ನು ನೋಡಿಲ್ಲ, ಸೀರಿಯಲ್ ಅದಾವ, ಎಲ್ಲ ನೋಡ್ಕೊಂಬರ್ರಿ. ಅದೇ ರೀತಿ ಈ ಕ್ಲಾಸನ್ನು ಎಂಡ್ವರೆಗೂ ನೋಡಿರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಲಾಸ್ಟಿಗೆ ನಿಮಗೆ ಎಕ್ಸಾಮ್ಗೆ ಏನು ಹೋಗ್ತಿರ್ತಿಲ್ಲ ಅದ್ರ ಹಿಂದಿನ ಏನು ನೋಡ್ಬೇಕಂತೇಳಿ ಶಾರ್ಟಾಗಿ ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ಓಕೆ, ಡನ್. ಓಕೆ, ಫಸ್ಟ್ ಕ್ವಶನ್ ನೋಡಿ, ಜಿ ಕೆಗೆ ಸಂಬಂಧಪಟ್ಟಿದ್ದ ಕ್ವಶನು ಏನದ ಅಂತೇಳಿ. ಫಸ್ಟಿಗೆ ಡಿಸೆಂಬರ್ 1, 2023 ಪ್ರಪಂಚದಾದ್ಯಂತ ಯಾವ ದಿನ ಆಚರಿಸಲಾಗುತ್ತದೆ ನೋಡಿರಿ. ಅಂದ್ರೆ ಡಿಸೆಂಬರ್ 1 ಆಲ್ಮೋಸ್ಟ್ ಯಾವ ದಿನವನ್ನು ಆಚರಿಸಲಾಗುತ್ತದೆ ಅಂತಂದ್ರೆ ವಿಶ್ವ ಏಡ್ಸ್ ದಿನಾಚರಣೆ ಅಂತೀವಿ. ಯಾವುದು? ವಿಶ್ವ ಏಡ್ಸ್ ದಿನಾಚರಣೆ. ನೆಕ್ಸ್ಟು ಫೆಬ್ರವರಿ 28, 2024 ಯಾರು ಭಾರತ ರಸ್ತೆ ಸಾರಿಗೆ ಹೆದ್ದಾರಿ ಸಚಿವರಾಗಿದ್ದರು ಅಂದರೆ ನಿತಿನ್ ಜೈಕಾರ್. ಯಾರು? ನಿತಿನ್ ಗಡ್ಕರಿ ಅವರು. ನೆಕ್ಸ್ಟು 3ನೇ ಕ್ವಶನ್, ಡಿಸೆಂಬರ್ 2023 ಕೆಳಗಿನ ಯಾರು ತೆಲಂಗಾಣದ ಮುಖ್ಯಮಂತ್ರಿ ಯಾದರು ಅಂತಂದ್ರೆ ಯಾರಾಗಿದ್ದರಪ್ಪ ಅಂತಂದ್ರೆ ರೇವಂತ್ ರೆಡ್ಡಿ ಅವರು. ನೆಕ್ಸ್ಟು ಯಾರು ತತ್ವಜ್ಞಾನಿ, ಸಾಮಾಜಿಕ ನಾಯಕ ಮತ್ತು ಆರ್ಯ ಸಮಾಜದ ಸಂಸ್ಥಾಪಕರಾಗಿದ್ದರು ಅಂತಂದ್ರೆ ದಯಾನಂದ ಸರಸ್ವತಿಯವರು. ಓಕೆ, ನೆಕ್ಸ್ಟು 5ನೇ ಕ್ವಶನ್, ಯಾರು ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಅಂತಂದ್ರೆ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ನೆಕ್ಸ್ಟು 6ನೇ ಕ್ವಶನ್, ಹಲವು ಬದಲಾವಣೆಗಳೊಂದಿಗೆ ಮಹಾವೀರರ ಬೋಧನೆಗಳ ಅಂತಿಮ ಪರಿಷ್ಕರಣೆಯು ಕ್ರಿಸ್ತಶಕ 467 ಗುಜರಾತ್ನ ಯಾವ ಸ್ಥಳದಲ್ಲಿ ನಡೆಯಿತು ಅಂತಂದ್ರೆ ವಲ್ಲಭಿಯಲ್ಲಿ ನಡೆಯಿತು. ನೆಕ್ಸ್ಟು ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಹಾರ್ನ್ಬಿಲ್ ಫೆಸ್ಟಿವಲ್ ಎಲ್ಲಿ ಮಾಡ್ತಾರೆ? ನಾಗಾಲ್ಯಾಂಡ್ ಒಳಗೆ. ಎಷ್ಟು ದಿನ ಅಂತಂದ್ರೆ 10 ದಿನಗಳವರೆಗೆ ಮಾಡ್ತಾರೆ. ಭಾಳಷ್ಟು ಇಂಪಾರ್ಟೆಂಟು. ದಿ ಗೈಡ್ ಕಾದಂಬರಿ ಲೇಖಕರು ಯಾರು ಅಂತೇಳಿ ಕೇಳಿದ್ದು. ಯಾರಪ್ಪ ಅಂತಂದ್ರೆ R.K. ನಾರಾಯಣ್ ಅವರು. ಯಾರು? R.K. ನಾರಾಯಣ್. ನೆಕ್ಸ್ಟು 9ನೇ, ಜಾದುಗೂಡು ಗಣಿಯ ದೇಶದ ಮೊದಲ ಡ್ಯಾಶ್ ಗಣಿ ಎಂದು ಫೇಮಸ್ ಆಗಿತ್ತು. ಅದಕ್ಕೆ ಯುರೇನಿಯಂ ಗಣಿ. ಓಕೆ, ನೆಕ್ಸ್ಟು ಕೋಸಿ ನದಿಯು ಯಾವ ಭಾರತೀಯ ರಾಜ್ಯದ ಮೂಲಕ ಹರಿಯುತ್ತದೆ ಅಂತಂದ್ರೆ ಕೋಸಿ ಇದು ಬಿಹಾರದ ಮೂಲಕ ಹರಿಯುವಂಥದ್ದು. 2011 ಜನಗಣತಿ ಪ್ರಕಾರ ಯಾವ ಭಾರತೀಯ ರಾಜ್ಯವು ಅತಿ ಹೆಚ್ಚು ಲಿಂಗಾನುಪಾತ ಅಂದರೆ ಮಕ್ಕಳ ಲಿಂಗಾನುಪಾತ ಹೊಂದಿದ್ದಂಥ ರಾಜ್ಯ ಯಾವುದು? ಅರುಣಾಚಲ ಪ್ರದೇಶ. ನೆಕ್ಸ್ಟು ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳು ಕಂಡುಬರುತ್ತವೆ ಅಂತಂದರೆ ಭಾಗ 3ರಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟು ಫೆಬ್ರವರಿ 28, 2024 ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ ಅಂತಂದ್ರೆ 11 ಮೂಲಭೂತ ಕರ್ತವ್ಯಗಳಿವೆ. ಕೆಳಗಿನ ಯಾವುದು ಭಾರತದ ಮೊದಲ ಸ್ವದೇಶಿ ಯುದ್ಧ ನೌಕೆಯಾಗಿದೆ ಅಂತಂದ್ರೆ INS ವಿಕ್ರಾಂತ್. ಇದು ಸ್ವದೇಶಿ ಯುದ್ಧ ನೌಕೆ ಮೊದಲ. ನೆಕ್ಸ್ಟು ಮಹೇಂದ್ರ ಸಿಂಗ್ ಧೋನಿ ಫೆಬ್ರವರಿ 2024 ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ನಲ್ಲಿ ಯಾವ ತಂಡದ ಭಾಗವಾಗಿದ್ದರು ಅಂತಂದ್ರೆ ಚೆನ್ನೈ ಸೂಪರ್ ಕಿಂಗ್ಸಲ್ಲಿ ಅವರು ಆಡ್ತಿದ್ದರು. ಓಕೆ, ಇದು GKಗೆ ಸಂಬಂಧಪಟ್ಟಿದ್ದಾಯಿತು. ನೆಕ್ಸ್ಟ್ ನಿಮಗೆ ಸೈನ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಪೈರುವೇಟ್ನ ವಿಭಜನೆಯು ಎಲ್ಲಿ ನಡೆಯುತ್ತದೆ ಅಂತಂದರೆ ಸೈಟೋಪ್ಲಾಸಮ್ನಲ್ಲಿ ನಡೀತದೆ. ಎಲ್ಲಿ ನಡೀತದೆ? ಸೈಟೋಪ್ಲಾಸಮ್, ಕೋಶ ದ್ರವ್ಯದಲ್ಲಿ ನಡೀತದೆ. ಓಕೆ, ನೆಕ್ಸ್ಟು 17ನೇ ಕ್ವಶನ್, ಕೋಶದ ಯಾವ ಭಾಗವು ಸಸ್ಯಗಳು, ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳ ಕೋಶಗಳನ್ನು ಹೈಪೋಟೋನಿಕ್ ಮಾಧ್ಯಮದಲ್ಲಿ ಸಿಡಿಯದಂತೆ ಬದುಕಲು ಶಕ್ತಗೊಳಿಸುತ್ತದೆ ಅಂತಂದಾಗ ಇದು ಜೀವಕೋಶ ಭಿತ್ತಿ ಅಥವಾ ಕೋಶ ಭಿತ್ತಿ ಅಂತೀವಿ. ಓಕೆ, ನೆಕ್ಸ್ಟು 18, ಯಾವುದು ನೆಫ್ರಾನ್ ರಚನೆಯ ಭಾಗವಲ್ಲ ಅಂತಂದ್ರೆ ನೆಫ್ರಾನ್ ಇದು ಯಾವುದರ ಭಾಗವಲ್ಲ ಅಂತಂದ್ರೆ ಇದು ಆಕ್ಸಾನ್ನ ಭಾಗವಲ್ಲ, ನೆಫ್ರಾನ್. ನೆಕ್ಸ್ಟು ಡಿಕಾಂಪೋಸಿಷನ್ಗಳ ಸರಳ ರೇಖೆಯಲ್ಲಿ ನಡೆಯುವುದು ಅಥವಾ ಸೈಕಲ್ ತುಳಿಯುವುದು ಮುಂತಾದ ಚಟುವಟಿಕೆಗಳ ಯಾವ ಕ್ರಿಯೆಯಿಂದ ನಿಯಂತ್ರಿಸಲ್ಪಡುತ್ತದೆ ಅಂತಂದಾಗ ಇದು ಹಿಮ್ಮೆದುಳಿನಿಂದ ಏನಾಗುತ್ತೆ?
ಹಿಮ್ಮೆದುಳಿನಿಂದ ನಮಗೆ ಅದು ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ವೀರ್ಯಾಣುಗಳ ಸಾಗಣೆಯನ್ನು ಸುಲಭಗೊಳಿಸುವ ಮತ್ತು ಪೋಷಣೆಯನ್ನು ಒದಗಿಸುವ ದ್ರವ್ಯವು ಯಾವುದರಿಂದ ಸ್ರವಿಸಲ್ಪಡುತ್ತದೆ ಅಂತಂದ್ರೆ ಇದು ಪ್ರೋಸ್ಟೇಟ್ ಗ್ರಂಥಿ. ಯಾವುದು ಇಲ್ಲಿ ನೋಡಿ, ಪ್ರೋಸ್ಟೇಟ್ ಗ್ರಂಥಿ, ಸೆಮಿನಲ್ ವೆಸಿಕಲ್ಸ್, ಇದರಿಂದ ಸ್ರವಿಸಲ್ಪಡುತ್ತದೆ. 21. ಹೂವಿನ ಈ ಭಾಗದ ಯಾವ ಭಾಗವು ಫಲೀಕರಣದ ನಂತರ ಗಟ್ಟಿಯಾದ ಪದರವನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ಕ್ರಮೇಣ ಬೀಜವಾಗಿ ಬದಲಾಗುತ್ತದೆ? ಅಂಡಕ, ಓವರಿ ಅಂತೀವಿ. ಇಲ್ಲದ ಅಂಡಕ, ಅಂಡಾಶಯ ಅಲ್ಲ, ಅಂಡಕ. ನೆಕ್ಸ್ಟ್ ಕ್ವಶನ್. ಯಕೃತ್ತಿನಿಂದ ಬರುವ ಪಿತ್ತರಸವು ಯಾವುದರ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಅಂತಂದ್ರೆ ಕೊಬ್ಬಿನ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಫ್ಯಾಟ್ಸ್. ಒಂದು ವಸ್ತುವಿನ ಮೇಲೆ ಬಲವನ್ನು ಪ್ರಯೋಗಿಸಿದರೂ ಆ ವಸ್ತು ಚಲಿಸದಿದ್ದರೆ ಎಷ್ಟು ಕೆಲಸ ನಡೆಯುತ್ತದೆ? ಈ ಕೆಲಸ ನಡೆದಿದ್ರೆ ಯಾವುದೇ ಕೆಲಸ ನಡೆದಿಲ್ಲ ಅಂತ ಹೇಳಬೇಕು, ಹೌದಾ? ನೆಕ್ಸ್ಟು 24ನೇದು. ಈ ಕೆಳಗಿನ ಯಾವ ಪರಿಸ್ಥಿತಿಯಲ್ಲಿ ಒಂದು ವಸ್ತು ಅಸಮಾನ ವೇಗೋತ್ಕರ್ಷದೊಂದಿಗೆ ಚಲಿಸಬಹುದು ಅಂತಂದಾಗ ಅದರ ವೇಗವು ಅಸಮಾನ ದರದಲ್ಲಿ ಬದಲಾದಾಗ. ಓಕೆ. ನೆಕ್ಸ್ಟ್ 25ನೇದು. ಯಾವ ಸನ್ನಿವೇಶವು ಪ್ರಚ್ಛನ್ನ ಶಕ್ತಿಯ ವರ್ಗಾವಣೆಯನ್ನು ಉತ್ತಮವಾಗಿ ವಿವರಿಸುತ್ತದೆ ಅಂತಂದರೆ ಆಟಿಕೆ ಕಾರಿನ ಕೀ ತಿರುಗಿಸುವುದು. ಇದು ನಮಗೇನಾಗುತ್ತೆ, ಪ್ರಚ್ಛನ್ನ ಶಕ್ತಿಗೆ ಹಿಡಿದಿಟ್ಟುಕೊಂಡು ಆಮೇಲೆ ನಾವು ಶಕ್ತಿಯನ್ನು ಉಪಯೋಗ ಮಾಡಿ. ಈಗ ಓವರ್ ಹ್ಯಾಡ್ ಟ್ಯಾಂಕ್ ಇರುತ್ತೆ ಮನೆ ಮೇಲೆ, ಅದನ್ನು ಫಸ್ಟಿಗೆ ಸ್ಟೋರ್ ಮಾಡ್ತೀವಿ, ಅದು ಶಕ್ತಿಯಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನು ಆಮೇಲೆ ನಾವು ನಳ ಚಾಲು ಮಾಡಿಬಿಟ್ಟಿವಿ ಅಂತಂದ್ರೆ ಪ್ರಚ್ಛನ್ನ ಶಕ್ತಿ ಹೋಗ್ತದೆ. ಓಕೆ. ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಜೋಡಿ ಅಂತಂದಾಗ ಸಾಮರ್ಥ್ಯ, ಪವರ್ ಈಕ್ವಲ್ ಟು ವ್ಯಾಟ್ ಇಂಟು ಆ್ಯಂಪಿಯರ್. ಓಕೆ. ಯಾವುದು? ವ್ಯಾಟ್ ಇಂಟು ಆ್ಯಂಪಿಯರ್. ಮತ್ತು ಇನ್ನೊಂದು 1 ಕಿಲೋ ವ್ಯಾಟ್ ಅಂತಂದ್ರೆ 1000 ವ್ಯಾಟ್ಸ್ಗಳು. ಆಪ್ಷನ್ ನಂಬರ್ 3 ಈಸ್ ರೈಟ್. ನೆಕ್ಸ್ಟ್ ನೋಡಿರಿ, ಈ ಅಯಾನಿನ ಸರಿಯಾದ ಹೆಸರೇನು ಅಂತಂದಾಗ ಇದು SO3 ಪ್ರೈಸ್ ಅದ. ಓಕೆ. ಇದ್ರದ್ದು ಏನಪ್ಪ ಅಂತ, ಇದಕ್ಕೆ ಏನಂತಾರೆ ಅಂತಂದ್ರೆ ಇದಕ್ಕೆ ಸಲ್ಫೇಟ್ ಅಂತೀವಿ. ಯಾವುದು? ಸಲ್ಫೇಟ್. ನೆಕ್ಸ್ಟು 28. ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುವಂತೆ ಮಾಡುವ ಯಾವ ಶಕ್ತಿಯನ್ನು ಅವು ಹೊಂದಿರುತ್ತವೆ ಅಂತಂದ್ರೆ ಅವು ಚಲನ ಶಕ್ತಿಯನ್ನು ಹೊಂದಿರ್ತವೆ. ದ್ರಾವಣಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆ ತಪ್ಪಾಗಿದೆ ಅಂತಂದಾಗ ದ್ರಾವಣವು ಒಂದು ವಿಭಿನ್ನ ರೂಪದ ವಿಭಿನ್ನ ರೂಪದ ಮಿಶ್ರಕವಾಗಿದೆ. ಇದು ನಮ್ಮದು ತಪ್ಪಾದ ಹೇಳಿಕೆ. 30ನೇದು. ಸಾಮಾನ್ಯ ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿ ಕಂಡುಬರುವ ಅಲೋಹ ಯಾವುದು ಅಂತಂದ್ರೆ ಬ್ರೋಮಿನ್. ಇದು ನಿಮ್ಗೆ ಸೈನ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಯಿತು. ಇನ್ನು ನೆಕ್ಸ್ಟ್ ನಾವು ಏನು ಮಾಡೋಣ ಅಂತಂದ್ರೆ ಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನೋಡೋಣ. ಮ್ಯಾಥ್ಸಿಗೆ ಒಂದು ಸಂಖ್ಯೆಯನ್ನು ಅದರ 2ರಷ್ಟಕ್ಕೆ ಸೇರಿಸಿದರೆ 222 ಆಗುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು? ನೋಡಿ, ಒಂದು ಸಂಖ್ಯೆ ಅದರ 2ರಷ್ಟು ಅಂದರೆ 2ರಷ್ಟು ಸೇರಿಸಿದರೆ ಎಷ್ಟಾಗುತ್ತೆ? 222 ಆಗುತ್ತೆ. ಇವೆರಡು ಸೇರಿಸಿದರೆ ಎಷ್ಟಾಯಿತು? 3x 222. x ಈಕ್ವಲ್ ಟು 222 ಡಿವೈಡೆಡ್ ಬೈ 3. 3 ಒಂದಲೇ ಅಲ್ಲ, 3 7 21, 7 ಅದ, ಇದು ಆಪ್ಷನ್. 7 4 3 4 12 ಕರೆಕ್ಟ್. 74. ನೆಕ್ಸ್ಟು 2ನೇದು. ಸರಾಸರಿ ಇದೆ 15 10 20. 3 ಕೂಡಿಸಿದ ಮೇಲೆ ನನಗೆ ಸಿಗೋದು 45 ಡಿವೈಡೆಡ್ ಬೈ 3 ಅಂದರೆ 3 3 3 15. 15 ನಮ್ಮದು ಸರಾಸರಿ. ನೆಕ್ಸ್ಟ್ 2 ಸಂಖ್ಯೆಗಳ ಸರಾಸರಿ 20 ಅದ. ಟೋಟಲ್ 40 ಆಯ್ತು ಮೊತ್ತ. ಒಂದು ಸಂಖ್ಯೆ 18 ಆಗಿದ್ರೆ ಇನ್ನೊಂದು ಸಂಖ್ಯೆ ಯಾವುದು? 18 ತೆಗೆದು ಬಿಟ್ಟಿರ್ತಾಗ 22. ಆಪ್ಷನ್ ನಂಬರ್ ಎ ಇಸ್ ರೈಟ್. ದನ್ ಓಕೆ. 2 ಅಂಕಿ ಎಷ್ಟು ಅಂಕಿಗಳು 12ರಿಂದ ಭಾಗವಾಗುತ್ತವೆ? 12ರ ಬಗ್ಗೆ ಬರೀರಿ. 12 8 96 12 8 96 ಅಂದರೆ 96 2 ಅಂಕಿದು ಲಾಸ್ಟ್. ಮತ್ತು 12 ಕುಸ್ತಿದ್ರೆ 100 ದಾಟುತ್ತೆ. ಆವಾಗ 12 8 ಅಂದರೆ 8 ಅಂಕಿ ಬರ್ತಾವೆ, ಹೌದಾ? 12 ಬಗ್ಗೆ ಬರ್ಕೊತವ್ರೆ 12 12 24 ಹಿಂಗೆ ಬರ್ಕೋತವ್ರು. ಲಾಸ್ಟಿಗೆ 12 8 96. ಇಲ್ಲಿ 8ನೇದು ಎಷ್ಟು? 8 ಅಂಕಿಗಳು 2 ಅಂಕಿಯು ಭಾಗ ಹೋಗ್ತವೆ. ನೆಕ್ಸ್ಟು ಭಿನ್ನ ರಾಶಿಗಳ ಸಂಕಲನ 5/7 ಪ್ಲಸ್ 3/7. ಛೇದಗಳು ಒಂದೇ ಅದಾವ. 7 ಡಿವೈಡೆಡ್ ಬೈ 8 ಈಸ್ ದಿ ಫೈನಲ್ ಆನ್ಸರ್. 8 ಡಿವೈಡೆಡ್ ಬೈ 7.
ನೆಕ್ಸ್ಟು 2 3 ಲಸ ಎಷ್ಟು ಬರುತ್ತೆ ಅಂತಂದ್ರೆ ನಮ್ಮದು ಲಸ ತೆಗಿಬೇಕು. ಲಸ ಎಷ್ಟದು 2 3 ಮತ್ತು 4 ಅಂದರೆ 4 3 12 ನಮ್ಮದು ಲಸ ಬರುತ್ತೆ. ಹೌದಾ? ನೆಕ್ಸ್ಟ್ 37 ಸಿಂಪ್ಲಿಫಿಕೇಷನ್. ಫಸ್ಟಿಗೆ ಇಂಟು ಮಾಡಿರಿ. 4 3 12. ಹೌದಾ? 4 3 12 -1 ಅಂದರೆ 11. ನೆಕ್ಸ್ಟು 15 ಡಿವೈಡೆಡ್ ಬೈ 500. ಈಗ ಇದರದು ಶೇಕಡಾವಾರು ಅಂತಂದ್ರೆ ಇಂಟು 100 ಮಾಡ್ತೀವಿ. ಡಿವೈಡೆಡ್ ಬೈ ಈ 0 5 1 5 3 ಅಂದರೆ 3%, 3%. ನೆಕ್ಸ್ಟು ಒಂದು ಮಳೆಯ ದಿನದಂದು 50 ವಿದ್ಯಾರ್ಥಿಗಳಿರುವ ಒಂದು ತರಗತಿಯಲ್ಲಿ 30ರಷ್ಟು ವಿದ್ಯಾರ್ಥಿಗಳು ಹಾಜರಿದ್ದರು. ಗೈರಾದವರು ಎಷ್ಟು ಅಂತಂದ್ರೆ 30 ಉಳಿದೆಷ್ಟು 70. ನೆಕ್ಸ್ಟು ಅದಕ್ಕೆ 50 70% ಅಂದರೆ ಈ 0 ಹೋಯಿತು. 5 7 35 ಎಷ್ಟು 35. ನೆಕ್ಸ್ಟು 40ನೇದು 15 ಮೀಟರ್ ಉದ್ದ ಮತ್ತು 10 ಮೀಟರ್ ಅಗಲವಿದವ. ಇದು ಅನುಪಾತ ಕಂಡುಹಿಡಿ ಅಂತಂದ. ಅನುಪಾತ ಅಂದಾಗ 15 ಅನುಪಾತ 10 ಅಂದ್ರೆ 5 2 5 3 3 ಅನುಪಾತ 2. ಆಪ್ಷನ್ ನಂಬರ್ ಎ ಈಸ್ ರೈಟ್. ನೆಕ್ಸ್ಟು 41ನೇದು 2.5 ಮತ್ತು 1.5 ಸರಳ ಅನುಪಾತ ಎಷ್ಟು ಅಂದ್ರೆ 2.5 ಅದ 1.5. ಎರಡು ಕಡೆ ಒಂದೊಂದು ಪಾಯಿಂಟ್ ಅದಾವ, ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರಿ ಅಂದ್ರೆ ಇದು 15 ಆಯಿತು, ಇದು 25 ಆಯಿತು. 5 3 5 5 ಅಂದರೆ 5 ಅನುಪಾತ 3. ಆಪ್ಷನ್ ನಂಬರ್ 3 ಈಸ್ ರೈಟ್. 42ನೇದು 2000 ರೂಪಾಯಿ ಸರಳ ಬಡ್ಡಿ ಕೇಳ್ಯಾರ. 2000 20% 2 ವರ್ಷಕ್ಕಂದ್ರೆ ಡಿವೈಡೆಡ್ ಬೈ 100. 2 0 2 2 4 4 8 ಅಂದರೆ 800 rupees ಸರಳ ಬಡ್ಡಿ. ಆಪ್ಷನ್ ನಂಬರ್ 4 ಈಸ್ ರೈಟ್. ನೆಕ್ಸ್ಟು 43. ಒಬ್ಬ ಹುಡುಗ 40 ನಿಮಿಷಗಳಲ್ಲಿ 1.2 ಕಿಲೋಮೀಟರ್ ದೂರವನ್ನು ಕ್ರಮಿಸಿದನು. ನೋಡಿರಿ, 1 ನಿಮಿಷಕ್ಕೆ ಎಷ್ಟು ಹೋಗ್ತಾನೆ? 1.5 ಕಿಲೋಮೀಟರ್ ಹೋಗ್ತಾನೆ. ಇದನ್ನು ಗಂಟೆ ಒಳಗೆ ನಾವು ಕನ್ವರ್ಟ್ ಮಾಡಿದರೆ 1.2 ಓಕೆ ಎಷ್ಟದ ರೀ? 40 ಡಿವೈಡೆಡ್ ಬೈ 60 ಅಂದರೆ ಇದನ್ನ ಅವರಿಗೆ ಮಾಡ್ಕೋತೀನಿ. ಅಂದರೆ 2 ಇದು 3 2/3 ಆಯಿತು ಅಂದಾಗ 1.2 ಡಿವೈಡೆಡ್ ಬೈ 2.3 ಅಂತಂದಾಗ ನಾವು ಇದನ್ನು ಯಾವ ರೀತಿ ಬರಿತೀವಿ? 1.2 ಇಂಟು 3/2 ಆಗುತ್ತೆ. ಹೌದಾ? 3/2 ಆಗುತ್ತೆ. ಅಂದರೆ ಇಲ್ಲಿ ಇನ್ನೊಂದು ಸಲ ಬರೀತೀನಿ. 1.2 ಇಂಟು 3 ಡಿವೈಡೆಡ್ ಬೈ 2. 2 1 2 0.6 ಅಂದರೆ 6 3 18. 1 ಪಾಯಿಂಟ್ ಅದ 1.8 ಈಸ್ ದಿ ಫೈನಲ್ ಆನ್ಸರ್. ನೆಕ್ಸ್ಟು ಇದು ವಿಷಮಬಾಹು ತ್ರಿಭುಜದ ಸುತ್ತಾಳ್ತಿಕೆರ ಒಂದು 6 ಅದ, ಒಂದು 9 ಅದ, ಒಂದು 11 ಅದ. 3 ಕೂಡಿಸಿಬಿಡ್ರಿ. 6 9 15 15 25 26 ಎಷ್ಟು 26. ಆಪ್ಷನ್ ನಂಬರ್ 3 ಈಸ್ ರೈಟ್. ಓಕೆ ನೆಕ್ಸ್ಟು ಎಷ್ಟನೇದಪ್ಪ? 45ನೇದು 6 ಬಾಹುಗಳನ್ನು ಹೊಂದಿರುವಂಥ ಬಹುಭುಜಾಕೃತಿಯನ್ನು ಷಟ್ಭುಜಾಕೃತಿ ಹೆಕ್ಸಾನ್ ಅಂತೀವಿ. ಓಕೆ ನೆಕ್ಸ್ಟು ಇನ್ನು ರೀಸನಿಂಗ್ ಸಂಬಂಧಪಟ್ಟಿದ್ದು ಇಂಗ್ಲೀಷ್ ನಿಘಂಟಿನ ಕ್ರಮವಾಗಿ ಜೋಡಿಸಿ ಅಂತಂದಾರ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು. 1ನೇದು ಫಸ್ಟ್ ಬರುತ್ತೆ, ಬಿ, ಆಮೇಲೆ ಬಿ ಆದಮೇಲೆ ಸಿ ಇಲ್ಲ, ಡಿ ಇಲ್ಲ, ಇ, ಎಫ್ ಅಂದರೆ 3ನೇದು. ಎಫ್ ಆದಮೇಲೆ ಜಿ ಬರುತ್ತೆ ಲಾಸ್ಟ್, 4th ಒನ್ನು, ಆಮೇಲೆ ಸೆಕೆಂಡ್ ಒನ್ನು. 1 3 4 2 ಎಲ್ಲಿ ಬರುತ್ತೆ ನೋಡಿರಿ? 1 3 4 2. ಆಪ್ಷನ್ ನಂಬರ್ 3 ಈಸ್ ರೈಟ್. ಓಕೆ ನೆಕ್ಸ್ಟ್ 47. ಬಲದಿಂದ 4ನೇ ಅಕ್ಷರ ಯಾವುದು ಅಂತಂದಾಗ ಬಲದಿಂದ 4ನೇ ಅಕ್ಷರ ಯಾವುದು? ಇ ಅದ. ಆಪ್ಷನ್ ನಂಬರ್ 1 ಈಸ್ ರೈಟ್. ಇಲ್ಲಿ ಶಿ ಈಸ್ ಲಾಫಿಂಗ್ ಅಂತೇಳಿ ಬರೋದನ್ನು ಏನಂತ ಬರ್ತಾರೆ? ಈ ವಾಯು ನೋಡಿರಿ, ವಾಯು RVEG ಅಂತ ಬರ್ತಾರೆ. ಲಾಫಿಂಗ್ ಆರ್ ಮೆಡಿಸಿನ್. ಓಕೆ ಇಲ್ಲಿ ಲಾಫಿಂಗ್ ಅಂತೇಳಿ ಸೇಮ್ ಅದ. ಆ ಲಾಫಿಂಗ್ ಎಂಬ ಪದವನ್ನು ಏನಂತ ಬರೆದಿದೆ ಅಂತ ಕೇಳ. ಲಾಫಿಂಗ್ ಅಂತಂದ್ರೆ ಎರಡು ಕಡೆ ಇರುವಂಥದ್ದು. ವಾಯು ಇಲ್ಲ, RV ಇಲ್ಲ, EG ಅದ ನೋಡ್ರಿ. ಯಾವುದು? EG. ಇಲ್ಲಿ ಕೂಡ EG ಅದ. ಅಂದ್ರೆ ಲಾಫಿಂಗ್ ಅನ್ನೋ ಪದವನ್ನು EG ಅಂಥೇಳಿ ಅವರು ಗುರುತು ಮಾಡ್ಯಾರ. ನೆಕ್ಸ್ಟು 49.
ಸೃಜಿತಾ ತನ್ನ ತರಗತಿಯಲ್ಲಿ ಮೇಲಿನಿಂದ 22ನೇ ಸ್ಥಾನ, ಕೆಳಗಿನಿಂದ 7ನೇ ಸ್ಥಾನ. ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಅಂತಾರೆ? 22 + 7 ಅಂದ್ರೆ 29 ಆಯಿತು. ಅದನ್ನು ಯಾಕೆ 2 ಸಲ ಕೌಂಟ್ ಮಾಡಿರ್ತೀವಿ, 1 ಮೈನಸ್ ಮಾಡಿರಿ, ಟೋಟಲ್ ಎಷ್ಟಾಯಿತು? 28. ಆಪ್ಷನ್ ನಂಬರ್ ಸೆಕೆಂಡ್ ಇಸ್ ರೈಟ್. ನೆಕ್ಸ್ಟು ಇದು ಸರಣಿ ರೂಪದಲ್ಲಿ ಅದ. ಎನ್ ಆದಮೇಲೆ ಎಸ್ ಅದ, ಎಸ್ ಆದಮೇಲೆ ಎಕ್ಸ್ ಅದ, ಅಂದ್ರೆ ಎನ್ ಎಸ್ ಎಕ್ಸ್ ಸಿ ಎಚ್. ಒಂದಕ್ಕೊಂದು ಡಿಫ್ರೆನ್ಸ್ ಚೆಕ್ ಮಾಡಿರಿ. 5 ಡಿಫ್ರೆನ್ಸ್ ಅದ ಅಂತಂದ್ರೆ ಎಚ್ ಆದಮೇಲೆ 5ನೇ ಲೆಟ್ರ್ ಯಾವ್ದು ಬರುತ್ತಪ್ಪ ಅಂತಾರೆ? ಎಚ್ ಐ ಜೆ ಕೆ ಎಲ್ ಎಮ್ ಬರುತ್ತೆ. ಯಾವ್ದು ಬರುತ್ತೆ ರೀ? ಎಮ್. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ಸೊ ಇದು ನಿಮಗೇನಾಯಿತು? ಟೋಟಲು 17ನೇ ಟೆಸ್ಟ್ ಆಯಿತು. ಓಕೆ, 17ನೇ ಟೆಸ್ಟ್ ಆಯಿತು. ನೆಕ್ಸ್ಟ್ ನಾನೇನು ಮಾಡ್ತೀನಿ? 18ನೇ ಟೆಸ್ಟನ್ನು ಅದನ್ನು ಕೂಡ ಆದಷ್ಟು ಬೇಗ ನಾನು ತರ್ತೀನಿ. ಓಕೆ, ಯಾರು ನೋಡಿಲ್ಲ ಪೂರ್ಣವಾಗಿ ವಿಡಿಯೋನ ಹಿಂದಿನೆಲ್ಲ ನೋಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.